ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ನಿಮ್ಮಲ್ಲಿರುವಂಥ ಗ್ರಾಮೀಣ ಆಸ್ತಿಗಳಿಗೆ ಡಿಜಿಟಲ್ ಖಾತೆಯನ್ನು ನೀಡುವುದರ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂತ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಇರುವಂಥ ಒಂದು ಪ್ರಕ್ರಿಯೆಯನ್ನು ವೇಗಗೊಳಿಸಲಿಕ್ಕೆ ರಾಜ್ಯ ಸರ್ಕಾರ ಸ್ವತ್ತು ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಗ್ರಾಮ ಪಂಚಾಯತಿಗಳಲ್ಲಿ 97 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಆಸ್ತಿಗಳಿಗೆ ಈ ಸ್ವತ್ತುವಿನ ಪರಿವರ್ತನೆ ಮಾಡುವಂಥದ್ದು ಬಹಳ ಸಹಾಯಕವಾಗಿದೆ. ಆದರೆ ಸರ್ಕಾರ ಪಂಚತಂತ್ರ ಸಾಫ್ಟ್ವೇರ್ ಅನ್ನು ಅಪ್‌ಗ್ರೇಡ್ ಮಾಡಿ ಸ್ವತ್ತು 2.0 ಫಾರ್ಮ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ತಂತ್ರಾಂಶವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಸ್ವತ್ತು ಅಂದ್ರೆ ಏನು ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಎಲ್ಲ ಆಸ್ತಿಗಳನ್ನು ಡಿಜಿಟಲೀಕರಣ ಮಾಡುವುದರ ಸಲುವಾಗಿ ಎಲ್ಲರಿಗೂ ಒಂದು ರೀತಿ ನಿರ್ವಹಣೆಯನ್ನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಸ್ವತ್ತು ಎನ್ನುವಂತ ಒಂದು ಯೋಜನೆಯನ್ನು ಕೂಡ ಪ್ರಾರಂಭಿಸಿದೆ. ಆದರೆ ಈ ಒಂದು ಪೋರ್ಟಲ್ನಿಂದ ಆಸ್ತಿ ವಹಿವಾಟುಗಳಲ್ಲಿ ಹೆಚ್ಚಿನ ಒಂದು ಪಾರದರ್ಶಕತೆ ಬರುವುದು ಅಷ್ಟೇ ಅಲ್ಲದೆ ವಂಚನೆಯಾಗಿರಬಹುದು, ಅನಧಿಕೃತ ನಿವೇಶನವನ್ನ ನೋಂದಣಿಯನ್ನ ನಿಯಂತ್ರಿಸಲಿಕ್ಕೆ ಇದು ತುಂಬಾ ಸಹಾಯಕವಾಗಿದೆ. ಏಕೆಂದ್ರೆ ಇದನ್ನ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ನಿರ್ವಹಿಸಲಾಗಿದೆ. ಇದರಲ್ಲಿ ಫಾರ್ಮ್ 9 ಮತ್ತು ಫಾರ್ಮ್ 11 ಎನ್ನುವಂತ ಇವೆರಡೂ ಪ್ರಮುಖವಾಗಿರತಕ್ಕಂಥ ದಾಖಲೆಗಳನ್ನು ಅಪ್ಲೋಡ್ ಮಾಡಿಕೊಂಡು ಈ ಒಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸುಮಾರು 6,50,000 ಒಂದು ಆಸ್ತಿಗಳ ಮೇಲೆ ಈಗ ಈ ಒಂದು ಪಂಚಾಯತ್ ರಾಜ್ ಇಲಾಖೆ ಈ ಸ್ವತ್ತು ಮುಖಾಂತರ ನಿರ್ವಹಿಸಲಾಗಿದೆ. ಆದರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಖಾತಾವನ್ನು ಪಡೆಯಲಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವುದು ಹೇಗೆಂದ್ರೆ ಈ ಖಾತಾ ಅರ್ಜಿ ಪ್ರಕ್ರಿಯೆಯನ್ನ ಗ್ರಾಮ ಪಂಚಾಯತಿ ಕಚೇರಿಯ ಮುಖಾಂತರ ನಿರ್ವಹಣೆಯನ್ನ ಮಾಡಲಾಗುವುದು. ಅಲ್ಲಿರುವಂತಹ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ತಮ್ಮಲ್ಲಿರುವಂತಹ ಅಧಿಕೃತ ಆಸ್ತಿಯ ಲಾಗಿನ್ ಮತ್ತು ಬಯೋಮೆಟ್ರಿಕ್ ದೃಢೀಕರಣವನ್ನು ಬಳಸಿಕೊಂಡು ಸ್ವತ್ತು ಪೋರ್ಟಲ್ ಅಲ್ಲಿ ಇದರ ಒಂದು ಪ್ರಕ್ರಿಯೆಯನ್ನು ಕೂಡ ನಡೆಸಬಹುದು. ಇದರ ಒಂದು ಸ್ವತ್ತಿನ ಪೋರ್ಟಲ್ ಮುಖಾಂತರ ಅಧಿಕೃತವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದರ ಒಂದು ವೆಬ್ಸೈಟ್ ಅನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ. ಆ ಒಂದು ಪೋರ್ಟಲ್ ನಲ್ಲಿ ನೀವು ಲಾಗಿನ್ ಆಗಬಹುದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿರುವಂತಹ ಒಂದು ದಾಖಲೆಗಳನ್ನು ಕೂಡ ಸಿದ್ಧಪಡಿಸಿಕೊಳ್ಬೇಕು. ಈಗ ಇರುವಂತಹ ಆಸ್ತಿ ತೆರಿಗೆ ರಸೀದಿಗಳು, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್, ಇಸಿ, ಭೂ ಸರ್ವೆಯ ದಾಖಲೆಗಳು, ಗುರುತಿನ ಚೀಟಿ, ಆಧಾರ್ ಕಾರ್ಡ್, ವೋಟರ್ ಐಡಿ, ಪ್ಯಾನ್ ಕಾರ್ಡ್ ಮತ್ತು ತಮ್ಮ ಒಂದು ಭಾವಚಿತ್ರಗಳನ್ನು ಸೇರಿದಂತೆ ಇವೆಲ್ಲ ದಾಖಲೆಗಳು ಸಂಗ್ರಹಿಸಬೇಕಾಗ್ತದೆ. ಆದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿಯನ್ನು ನೀಡಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಸ್ವತ್ತು ಪೋರ್ಟಲ್ ನಲ್ಲಿ ಆಸ್ತಿ ಮತ್ತು ಮಾಲೀಕರ ವಿವರಗಳನ್ನು ಕೂಡ ಭರ್ತಿ ಮಾಡಬೇಕು. ಆದರೆ ಅಲ್ಲಿನ ಸಿಬ್ಬಂದಿಗಳು ಅವರ ಒಂದು ದಾಖಲೆಗಳನ್ನು ಕೂಡ ಅಪ್ಲೋಡ್ ಮಾಡ್ತಾರೆ. ಆನಂತರ ಈ ಒಂದು ಅರ್ಜಿಯ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಆದರೆ ಈ ಒಂದು ಅರ್ಜಿಯನ್ನ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂದ್ರೆ PDO ಇವರಿಬ್ಬರು ಕೂಡ ಪರಿಶೀಲನೆ ಮಾಡ್ತಾರೆ. ಈ ಒಂದು ಅರ್ಜಿ ಪರಿಶೀಲನೆಯ ಪ್ರಕ್ರಿಯೆಯು ಕನಿಷ್ಠವಾಗಿ 45 ದಿನಗಳ ಕಾಲ ನಡೆಸಲಾಗ್ತದೆ. ಆದರೆ ಇಲ್ಲಿ ಖಾತಾ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳುವುದಾದ್ರೆ, ನೀವು ಆ ಒಂದು ಸ್ವತ್ತುವಿನ ಅನುಮೋದನೆಯನ್ನು ಪಡ್ಕೊಂಡ ನಂತರ PDO ಅವರು ಡಿಜಿಟಲ್ ನ ಒಂದು ಸಹಿಯನ್ನು ಮಾಡಿರ್ತಾರೆ. ಆನಂತರ ನಿಮ್ಮ ಈ ಸ್ವತ್ತು ಪೋರ್ಟಲ್ ನಲ್ಲಿ ನಿಮ್ಮಲ್ಲಿರುವಂತಹ ಎಲ್ಲಾ ಒಂದು ಆಸ್ತಿ ವಿವರಗಳನ್ನು ಹುಡುಕಿ ಫಾರಂ 9 ಅಥವಾ ಫಾರಂ 11 ಡೌನ್ಲೋಡ್ ಮಾಡ್ಕೊಳ್ಬಹುದು. ಆದರೆ ಈ ಒಂದು 11B ಖಾತೆಯನ್ನ ಪಡ್ಕೊಳ್ಳಲಿಕ್ಕೆ ಯಾರೆಲ್ಲ ಅರ್ಹರಾಗ್ತಾರೆ ಅಂದ್ರೆ, ಫಾರಂ 11 ಎನ್ನುವಂಥದ್ದು ಕೃಷಿಯೇತರ ಬಳಕೆಗಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಆಸ್ತಿಗಳಿಗೆ ನೀಡಲಾಗುವಂತ ಈ ಒಂದು 11B ಖಾತೆ ಎನ್ನುವಂಥದ್ದು ಒಂದು ದಾಖಲೆ ಕೂಡ ಆಗಿದೆ. ಆದರೆ ಈಗಾಗಲೇ ಈ ಒಂದು ಫಾರಂ B11 ಎನ್ನುವಂಥದ್ದನ್ನ ಪಡ್ಕೊಳ್ಳಲಿಕ್ಕೆ ನೀವು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಂದ್ರೆ, ಒಂದನೇದಾಗಿ ಅಧಿಕೃತವಾದಂತಹ ಸ್ವತ್ತು ಪೋರ್ಟಲ್ಗೆ ಭೇಟಿಯನ್ನು ನೀಡಿ, ಆನಂತರ ಎರಡನೇದಾಗಿ ಮುಖ್ಯ ಪುಟದಲ್ಲಿ ಅಲ್ಲಿ ಮೇಲ್ಗಡೆ ಕಾಣಿಸುವಂತ ನಿಮ್ಮ ಒಂದು ಆಸ್ತಿಯನ್ನು ಹುಡುಕಿ ಆ ಒಂದು ನಿಮ್ಮ ಆಸ್ತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಮೂರನೇದಾಗಿ ಆ ಒಂದು ನಮೂನೆಯ ಪ್ರಕಾರ ಫಾರಂ 11B ಅನ್ನುವಂಥದ್ದನ್ನ ಕ್ಲಿಕ್ ಮಾಡಿ. ಆನಂತರ ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ಜಿಲ್ಲೆ, ತಾಲೂಕು, ಗ್ರಾಮ ಇದನ್ನೆಲ್ಲವನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಒಂದು ಆಸ್ತಿ ಐಡಿ ಅಥವಾ ಸರ್ವೆ ನಂಬರ್ ಅನ್ನ ನಮೂದು ಮಾಡಿ ಹುಡುಕಿ ಅನ್ನುವಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ಆಸ್ತಿ ವಿವರಗಳನ್ನ ಆ ಪರದ ಮೇಲೆ ಕಾಣಿಸಿದಾಗ ಅಲ್ಲಿರುವಂತಹ ಒಂದು ಡಾಕ್ಯುಮೆಂಟ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿ. ಆನಂತರ ಫಾರಂ 11B ಎನ್ನುವಂತಹ ಒಂದು PDF ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆದರೆ ಆ ಒಂದು PDF ಅನ್ನು ತೆರಿಬೇಕಾದ್ರೆ ನಿಮ್ಮ ಒಂದು ಆಸ್ತಿ ಐಡಿ ಏನಿದೆ ಅಲ್ಲ ಅದನ್ನೇ ಆ ಒಂದು PDF ಅನ್ನು ಓಪನ್ ಆಗುವಂತ ಒಂದು ಪಾಸ್ವರ್ಡ್ ಆಗಿರುತ್ತೆ. ಆನಂತರ ಈ ಒಂದು ಸ್ವತ್ತುವಿನ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತೀನಿ ನಿಮಗೆ. ಈ ಒಂದು ಸ್ವತ್ತು ಪೋರ್ಟಲ್ ಅಥವಾ ಖಾತಾ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಅವರ ಒಂದು ಅಧಿಕೃತವಾದಂತಹ ಸಹಾಯವಾಣಿ ಸಂಖ್ಯೆ ಮತ್ತು ಅವರ ಒಂದು ಮೇಲ್ ಐಡಿಯನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೀನಿ. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.